ಹಾಯ್ ಹೆಲೋ SSLC ಚಾಂಪಿಯನ್ಸ್, ಹೇಗಿದ್ದೀರಲ್ಲ ನೀವೆಲ್ಲರೂ. ಈಗ ನಿಮ್ಮ ಎಕ್ಸಾಮ್ಗಾಗಿರೋದು 1 ಮಂತು ಇಲ್ಲ, ಅದಕ್ಕಿಂತ ಕಮ್ಮಿ, ಒಂದು 21 ಡೇಸ್ ಬಾಕಿ ಇದೆ ಅಲ್ವಾ. ಕೆಲವು ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಿದ್ದೆ, ಸರ್ ಅಣ್ಣ ನಾವು ಏನು ಓದಿಲ್ಲ, ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಸೊ ಟೆನ್ಷನ್ ತೆಗಿಬೇಡಿ, ನಾನು ಬಂದೇನಿ, ನಿಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಕೊಟ್ಟು ಹೋಗ್ತೀನಿ. ನೀವು ಏನೂ ಓದಿಲ್ಲ, ಏನು ಮಾಡಬೇಕು ಅರ್ಥ ಆಗ್ತಿಲ್ಲ, ಓದಿದ್ದು ಅರ್ಥ ಆಗ್ತಿಲ್ಲ, ಏನು ಮಾಡಬೇಕು, ಹಿಯರ್ ಈಸ್ ಅ ಸೊಲ್ಯೂಷನ್. ನಾನು ಹೇಳೋ ಸೊಲ್ಯೂಷನ್ ಸರಿಯಾಗಿ ಕೇಳಿ ಯೂಸ್ ಮಾಡಿ, ಪ್ಲೀಸ್ ಯೂಸ್ ಮಾಡಿ. ಯಾಕಂದರೆ ಈಗ ನಿಮ್ಮ ಹತ್ರ ಬೇರೆ ಆಪ್ಷನ್ ಏನೂ ಇಲ್ಲ. ಈಗ ನಿಮಗೊಂದು ರಿಯಾಲಿಟಿ ಚೆಕ್ ಕೊಡ್ತೀನಿ. ನೀವು ಕ್ಲಾಸ್ ಅಟೆಂಡ್ ಆಗ್ತಿದ್ದೀರಿ, ನಿಮ್ಗೆ ಏನು ಅರ್ಥ ಆಗ್ತಿರಲಿಲ್ಲ ಕ್ಲಾಸ್, ನೀವು ನೋಟ್ಸ್ ಕೂಡ ಮಾಡಲಿಲ್ಲ, ನಿಮಗೆ ಒಳ್ಳೆ ಮಾರ್ಕ್ಸು ಬರಲಿಲ್ಲ, ಇದು ಮೂರೂ ನಿಮಗೆ ಆಗಲಿಲ್ಲ. ಈ ಮೂರೂ ನಿಮಗೆ ಆಗಲಿಲ್ಲದ್ರೆ ಈ ವಿಡಿಯೋ ನಿಮಗಾಗಿ. ಅರ್ಥ ಆಗ್ತಿಲ್ಲ, ಏನು ಮಾಡಬೇಕು, ನೀವು ಕ್ಲಾಸ್ ಅಟೆಂಡ್ ಆಗ್ತಿದ್ದೀರಿ, ಏನು ಕೇಳ್ತಿರ್ಲಿಲ್ಲ, ನೋಟ್ಸ್ ಬರಿತಾ ಇರಲಿಲ್ಲ, ಮಾರ್ಕ್ಸ್ ಬರ್ತಿಲ್ಲ, ನಿಮಗೆ ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡ್ಬೋದಾ ಅಂತ ನೀವು ಕೇಳಿದರೆ, ಎಸ್ ನೀವು ಮಾಡ್ಬೋದು, ನಾನು ಹೇಳ್ತೀನಿ ನೀವು ಮಾಡ್ಬೋದು. ಏನು ಮಾಡಬೇಕು ಸರ್, ಏನು ಮಾಡಬೇಕಣ್ಣ, ಫ್ಯೂ ಮಿನಿಟ್ಸಲ್ಲಿ ಹೇಳ್ತೀನಿ ಕೇಳಿ. ಫಸ್ಟ್ ನೋಟ್ಸ್, 1 by 1 ಬರುವ ನೋಟ್ಸ್. ಈಗ ನಿಮ್ಮ ನೋಟ್ಸ್ ಬೆಸ್ಟ್, ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಇದ್ದರೆ ಒಳ್ಳೇದು. ಆದರೆ ಈಗ ನಿಮ್ಮ ಹತ್ರ ಇರಲಿಕ್ಕಿಲ್ಲ, ನೀವು ನೋಟ್ಸ್ ಬರಲಿಲ್ಲ, ಸೊ ಈಗ ಟೈಮ್ ಕೂಡ ಇಲ್ಲ ಬರೀಲಿಕ್ಕೆ. ಸೊ ಏನು ಮಾಡ್ಬೋದು, ನೀವು ಜೆರಾಕ್ಸ್ ತೆಗಿಬೋದು. ನಿಮ್ಮ ಫ್ರೆಂಡ್ಸ್ ಇದು ಯಾರ್ದು ನಿಮ್ಮ ಟಾಪರ್ ಫ್ರೆಂಡ್ಸ್ ಇದ್ದರೆ, ಯಾರು ಹ್ಯಾಂಡ್ ರೈಟಿಂಗ್ ಒಳ್ಳೆ ಉಂಟು, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ, ಅವರ ನೋಟ್ಸ್ ಜೆರಾಕ್ಸ್ ತೆಗೀರಿ. ಅಲ್ಲಾದರೆ ಈಗ PDF ಬರುತ್ತೆ. ಈಗ ನಿಮ್ಮ ಸ್ಕೂಲ್ ಗ್ರೂಪ್ ಆಗಲಿ, ಯಾವುದು ಟೀಚರ್ಸ್ ನಿಮಗೆ ತುಂಬ PDF ಕಳಿಸ್ತಾರೆ, ಇದು ಪಾಸಿಂಗ್ ಪ್ಯಾಕೇಜ್, ಅದು ಪಾಸಿಂಗ್ ಪ್ಯಾಕೇಜ್, ತುಂಬ ಅಂಥ ಬುಕ್ಸ್ ಬರುತ್ತೆ, ನೋಟ್ಸ್ ಬರುತ್ತೆ, ಪಾಸಿಂಗ್ ಪ್ಯಾಕೇಜ್, ಇಂಪಾರ್ಟೆಂಟ್ ಕ್ವಶನ್ಸ್, ಹಾಗೆ ಬರುವ ತುಂಬ PDFs ಬರುತ್ತೆ ಅಲ್ವಾ. ಕೆಲವು ಬುಕ್ಸ್ ಬರುತ್ತೆ ಕೇವಲ ಇಂಪಾರ್ಟೆಂಟ್ ಕ್ವಶನ್ಸ್, ಅಂದರೆ ಯಾವುದೆಲ್ಲ ಪ್ರೀವಿಯಸ್ ಇಯರ್ ಬಂದಿತ್ತು ಅದು ಅಂಥ ಬುಕ್ಸ್ ಬರುತ್ತೆ, ತುಂಬ ಒಳ್ಳೆಯ ಬುಕ್ಸ್. ಅದನ್ನು ಡೌನ್ಲೋಡ್ ಮಾಡಿ, ಇಲ್ಲದೊಂದು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ, ಅಲ್ಲಾದರೆ ಒಂದು ಬುಕ್ ಬೈ ಮಾಡಿ, ಯಾವುದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್, ಸೈನ್ಸ್ಗಾಗಿ ಕೆಲವು ಕ್ವಶನ್ಸ್ ಬರುತ್ತೆ, ಇದು ರಿಪೀಟೆಡ್ ಕ್ವಶನ್ಸ್, ಅದೇ ವಾಪಸ್ ಬರುತ್ತೆ. ಸೊ ಅದನ್ನು ಪ್ಲೀಸ್ ಒಂದು ತೆಗೀರಿ ನೋಟ್ಸ್ಗಾಗಿ, ಆಗ ನಿಮ್ಮ ನೋಟ್ಸ್ ಸಾರ್ಟೆಡ್ ಆಯಿತು ಅಲ್ವಾ. ನೆಕ್ಸ್ಟ್ ಕ್ಲಾಸ್, ನೀವು ಈಗ ನೋಟ್ಸ್ ನಿಮ್ಮ ಹತ್ರ ಉಂಟು, ಈಗ ಅದು ಅರ್ಥ ಆಗ್ತಿಲ್ಲ ನೀವು ಓದಿದರೆ ಏನು ಮಾಡಬೇಕು, ಚಾಪ್ಟರ್ ವೈಸ್ ಒಂದು ಚಾಪ್ಟರ್ ತೆಗೀರಿ, ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿ ಟಾಪಿಕ್ ಯಾವ ಚಾಪ್ಟರ್ ನೀವು ತೆಗಿತಿದ್ದೀರಾ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ ಸರ್ಚ್ ಮಾಡಿ 1 ಶಾಟ್ ಹಾಕಿರಿ. ಅದಾದಮೇಲೆ ಒಂದು 1 hour to 2 hour ಲೆಕ್ಚರ್ ಬರುತ್ತೆ. ನಿಮಗೆ ಹಿಂದಿ ಗೊತ್ತಿದ್ದರೆ ತುಂಬ ಒಳ್ಳೆಯದು, ಯಾಕಂದರೆ ಹಿಂದಿ ವೀಡಿಯೋಸ್ ತುಂಬ ಇದೆ, ಯೂಟ್ಯೂಬಲ್ಲಿ ಕನ್ನಡ ವೀಡಿಯೋಸು ಇದೆ. ಹಾಗೆ 1 hour 2 hour ಒಂದು 1 ಶಾಟ್ ಲೆಕ್ಚರ್ಸ್ ಬರುತ್ತೆ, ಅದನ್ನು ನೀವು 2x ಅಲ್ಲದೆ 1.5x ಯಾವ ಸ್ಪೀಡಲ್ಲಿ ನಿಮಗೆ ಅರ್ಥ ಆಗುತ್ತೆ ಅದನ್ನು ಹಾಕಿ ನೋಡಿ. ಆಗ ಒಂದು 1 hour 2 hours ನೀವು ಲೆಕ್ಚರ್ ನೋಡ್ತೀರಾ. ಅದಾದಮೇಲೆ ಆದರೆ ಈ ಲೆಕ್ಚರ್ ನೋಡುವಾಗ ಡಿಸ್ಟ್ರಕ್ಷನ್ಸ್ ಇರ್ಬಾರ್ದು, ಆಮೇಲೆ ಬೇರೆ ವೀಡಿಯೋಸ್ಗೆ ಹೋಗೋದು, ಬೇರೆ ನೇಷಿದು ವೀಡಿಯೋಸ್ ನೋಡೋದು, ಅದೆಲ್ಲ ಮಾಡಲಿಕ್ಕಿಲ್ಲ. ಕಲಿಯುವಾಗ ಕಲಿಬೇಕು ಪ್ಲೀಸ್. ಈಗ ನಿಮ್ಮ ಹತ್ರ ಟೈಮ್ ಇಲ್ಲ, ಯು ಹ್ಯಾವ್ ವೆರಿ ಲೆಸ್ ಟೈಮ್. ಸರಿಯಾಗಿ ಯೂಸ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಬೇರೆ ವೀಡಿಯೋಸ್ ನೋಡಲಿಕ್ಕೆ ತುಂಬ ಟೈಮ್ ಸಿಗುತ್ತೆ, ಯಾವಾಗ ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ತುಂಬ ಟೈಮ್ ಸಿಗುತ್ತೆ, ಆಗ ನೋಡಿ. ಈಗ ಪ್ಲೀಸ್ ಕಲೀರಿ, ಹಾಗೆ 1 ಶಾಟ್ ಅಂತ ಹಾಕಿ ವೀಡಿಯೋ ನೋಡಿ. ಅದಾದಮೇಲೆ ನೋಟ್ಸ್ ಓದಿ. ನೀವು ನೋಟ್ಸ್ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್, ಈಗ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಯಿತು, ಓಕೆ ಈಗ ಹೀಗೆ ಉಂಟು, ಇನ್ನು ಯಾವ ನಾನು ಹೇಳಿದರೆ ಒಂದು ಬುಕ್ ಬೈ ಮಾಡಿ, ಇಲ್ಲದ್ರೆ ಒಂದು PDF ಡೌನ್ಲೋಡ್ ಮಾಡಿ, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ನೀವು ಓದಿ, ಪ್ರಾಕ್ಟೀಸ್ ಮಾಡಿ, ಕಲೀರಿ, ಮೆಮರೈಸ್ ಮಾಡಿ, ಮುಗೀತು. PYQs ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿತ್ರೆ ನೀವು ಸಾಕಾಗ್ಬೋದು, ನೀವು ಪಾಸ್ ಆಗ್ತೀರಾ. ಈ ಟ್ರಿಕ್ ಯೂಸ್ ಮಾಡಿ ನೀವು 100 out of 100 ಸ್ಕೋರ್ ಮಾಡ್ತೀರಾ ಅಂತ ಹೇಳ್ತಿಲ್ಲ, ಆದರೆ ನೀವು ಒಂದು 65 75 ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಪ್ಲೀಸ್ ಯೂಸ್ ಮಾಡಿ, ಪ್ಲೀಸ್. PYQs ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ ಕಲೀರಿ. ಈಗ ನಿಮ್ಮ ನೋಟ್ಸ್ ಆಯಿತು, ಕ್ಲಾಸ್ ಆಯಿತು, ಇನ್ನೇನು ಬಾಕಿ ಇರೋದು ಮಾರ್ಕ್ಸ್. ಇನ್ನು ನೋಟ್ಸ್ ಆಯಿತು, ಕ್ಲಾಸ್ ಆಯಿತು, ಇದು 2 ಸಾರಿಯಾಗಿ ನೀವು ಮಾಡಿದರೆ ಮಾರ್ಕ್ಸ್ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗೇ ಆಗುತ್ತೆ, ನೋ ಡೌಟ್, ಇನ್ಕ್ರೀಸ್ ಆಗೇ ಆಗುತ್ತೆ. ನೋಟ್ಸ್ ನೀವು ಡೌನ್ಲೋಡ್ ಮಾಡ್ತೀರಾ, ಯಾವುದೋ ಬೈ ಮಾಡ್ತೀರಾ, ಕ್ಲಾಸ್ ಸರಿಯಾಗಿ ಕೇಳ್ತೀರಾ, ವೀಡಿಯೋಸ್ ನೋಡ್ತೀರಾ, ಮುಗೀತು. ಆಗ ಆಟೋಮ್ಯಾಟಿಕ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು, ನೀವು ಓದ್ತಿದ್ದೀರಾ, ಮೆಮರೈಸ್ ಮಾಡಿ ಆನ್ಸರ್ಸನ್ನು, ಯುವರ್ ಮಾರ್ಕ್ಸ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ಇದನ್ನು ನೀವು ಎಲ್ಲ ಸಬ್ಜೆಕ್ಟ್ಸ್ಗಾಗಿ ಮಾಡಬೇಕು. ನಾನು ಹೇಳ್ತಿದ್ದೀನಿ, ನಿಮ್ಮ ಹತ್ರ ತುಂಬ ಟೈಮ್ ಇದೆ, ಆದರೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಸಿಂಪಲ್, ವಾಪಸ್ ರಿಪೀಟ್ ಮಾಡ್ತೀನಿ, ನಿಮ್ಮ ಹತ್ರ ಈಗ ತುಂಬ ಟೈಮ್ ಇದೆ, ಆದರೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಈಗ ಯಾವ ಟೈಮ್ ನಿಮ್ಮ ಹತ್ರ ಉಂಟು ಸರಿಯಾಗಿ ಯೂಸ್ ಮಾಡಿ. ಇದು ಲಾಸ್ಟ್ 21 days ಯು ನೀಡ್ ಟು ಫೈಟ್, ಯು ನೀಡ್ ಟು put all your efforts, put all your energy. Any doubts ಇದ್ದರೆ ಕಮೆಂಟ್ ಮಾಡಿ. You can, you will, and you will definitely do it. All the best.